ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ನಿಮ್ಗೆ ಹಿಂದಿನ ವಿಡಿಯೋದಾಗ ವಿಶ್ವಾಮಿತ್ರ ಮುನಿಗಳ ಜೊತೆಗೆ ಪ್ರಭು ಶ್ರೀರಾಮನನ್ನು ಕಳಿಸಿಕೊಡಕ ಒಲ್ಲದ ಮನಸ್ಸಿನಿಂದ ಅನಿವಾರ್ಯವಾಗಿ ದಶರಥ ಮಹಾರಾಜನು ಒಪ್ಪಿಕೊಂಡ ವಿಡಿಯೋವನ್ನು ಯಾರು ನೋಡಿಲ್ಲವೋ ಅವರು ನೋಡಿಕೊಂಡು ಬನ್ನಿ. ಇತ್ತ ದಶರಥ ಮಹಾರಾಜನು ಅರಮನೆಯ ಎಲ್ಲ ಸದಸ್ಯರಿಗೂ ಈ ಒಂದು ಸಂಗತಿಯನ್ನು ಹೇಳಿದ. ರಾಕ್ಷಸರ ಸಂಹಾರ ಮಾಡಲು ಸುಕೋಮಲನಾದ ಯುವರಾಜಕುಮಾರ ಶ್ರೀರಾಮನನ್ನು ಕಾಡಿಗೆ ಕಳ್ಸಕ್ ನಿಂತಾರ ಅನ್ನೋ ಸುದ್ದಿ ಕೈಕೈಗೆ ತಿಳಿದ ಆಕೆಗೆ ಬಹಳ ಸಂಕಟ ಆತ. ಉಳಿದವರಿಗೂ ಏನು ಮಾಡಬೇಕು ತಿಳಿದಾತ. ಆದ್ರ ರಾಮನ ಮುಖದಾಗ ಯಾವುದೇ ಚಿಂತೆ ಕಾಣ್ತಿದ್ದಿಲ್ಲ. ಅವನ ಮುಖದಾಗ ಅದ ಮಂದಸ್ಮಿತ ಇತ್ತು. ಸ್ವತಃ ಶ್ರೀರಾಮನೇ ಎಲ್ಲರಿಗೂ ಸಮಾಧಾನ ಪಡಿಸಿ ಹೀಗೆ ಧೈರ್ಯ ಹೇಳಿದ. ಬಂಧುಗಳೇ, ಇದರಲ್ಲಿ ನೀವು ಭಯ ಪಡುವ ಯಾವುದೇ ಕಾರಣ ಇಲ್ಲ. ಯಾಕಂದ್ರ ವಿಶ್ವಕ್ಕೆ ಮಿತ್ರ ಎನಿಸಿರುವ ಮುನಿ ವಿಶ್ವಾಮಿತ್ರರು ಈ ಒಂದು ನಿರ್ಧಾರ ಮಾಡಿರ್ಬೇಕಾದ್ರ ಲೋಕ ಕಲ್ಯಾಣದ ಹಿತವೇ ಇದ್ದಿರ್ಬೇಕ ಮತ್ತು ಅವರು ಯಾವಾಗ್ಲೂ ನಮ್ಮ ಜೊತೆನೇ ಇರ್ತಾರ. ಹಂಗಾಗಿ ನೀವು ನಿಶ್ಚಿಂತೆಯಿಂದ ಇರಿ ಎಂದು ತನ್ನ ತಾಯಿಗಳಿಗೆ ಮತ್ತು ತಮ್ಮಂದಿರಿಗೆ ಸಮಾಧಾನ ಮಾಡಿದ. ಹಿಂಗೆಲ್ಲಾರನು ಸಮಾಧಾನ ಮಾಡಿ ವಿಶ್ವಾಮಿತ್ರ ಜೊತೆಗೆ ರಾಮ್ ಹೊರಟು ನಿಂತಾಗ ಲಕ್ಷ್ಮಣ ಕೂಡ ನಾನು ನಿನ್ ಜೊತೆ ಬರ್ತೀನಿ ಅಂತ ಹಠ ಹಿಡಿದ. ಅದಕ್ಕೆ ಶ್ರೀರಾಮ ಬೇಡ ಅಂತ ಎಷ್ಟು ಹೇಳಿದ್ರು ಲಕ್ಷ್ಮಣ ಕೇಳು ಸ್ಥಿತಿಯಾಗಿ ಇರ್ಲಿಲ್ಲ. ಅದಕ್ಕೆ ವಿಶ್ವಾಮಿತ್ರ ಜೊತೆಗೆ ರಾಮ ಲಕ್ಷ್ಮಣ ಹೊಂಟು ನಿಂತ್ರ. ಅಯೋಧ್ಯೆ ಸರಹದ್ದನ್ನು ತಡಾದ ಬರುವುದ್ರಾಗ ಸೂರ್ಯ ಮುಳುಗಿದ್ದ. ಶೀಘ್ರವೇ ಎಲ್ಲರೂ ಸಂಧ್ಯಾ ವಂದನೆ ಮಾಡಿ ಮುಂದಿನ ಪ್ರಯಾಣವನ್ನು ನಾಳೆ ಮಾಡಿದ್ರಾತಂತ ವಿಶ್ವಾಮಿತ್ರರು ನಿರ್ಧರಿಸಿ ಸರಿಯೂ ನದಿ ದಂಡ್ಯಾಗ ವಾಸ್ತವಕ್ಕೆ ಸಿದ್ಧತೆ ಮಾಡಿಕೊಂಡು ಆ ದಿನ ರಾತ್ರಿ 3 ಮಂದಿ ಅಲ್ಲೇ ವಿಶ್ರಾಂತಿ ಮಾಡಿದ್ರು. ಮರುದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆನೆ ಸರಿಯಾಗಿ ವಿಶ್ವಾಮಿತ್ರರಿಗೆ ಎಚ್ಚರ ಆತು. ಎದ್ದು ನೋಡ್ತಾರ, ಇಬ್ರು ರಾಜಕುಮಾರರು ನಿಶ್ಚಿಂತೆಯಿಂದ ಮಲಗಿದ್ರು. ಅದರಲ್ಲೂ ಶ್ರೀರಾಮ ಮಲಗಿದ ಭಂಗಿ ಹೆಂಗಿತ್ತಪ್ಪ ಅಂತಂದ್ರ ಮಹಾವಿಷ್ಣು ಆದಿಶೇಷನ ಮ್ಯಾಗ ಮಲಗಿರ್ತಾನಲ್ಲ ಹಂಗಿತ್ತ. ಅವನನ್ನು ಎಬ್ಸಾಕ ವಿಶ್ವಾಮಿತ್ರರು ಒಂದು ಶ್ಲೋಕ ಹೇಳಿದ್ದ ಇವತ್ತಿಗೂ ನಾವು ಅದನ್ನ ಕೇಳಿರ್ತೇವೆ. ಆ ಶ್ಲೋಕ ಹಿಂಗೈತ್ ನೋಡ್ರಿ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವ ಮಾನಿಕಂ ಅಂತ. ಗೊತ್ತಾತಿಲ್ಲೋ? ಇದನ್ನೆಲ್ಲ ನೀವು ಮೊದಲ ಕೇಳಿರ್ತೀರಿ. ಇದರ ಅರ್ಥ ಏನಪ್ಪಾ ಅಂತಂದ್ರ ಕೌಶಲ್ಯ ಪುತ್ರನಾದ ಶ್ರೀರಾಮನೇ ಪೂರ್ವ ದಿಕ್ಕಿನಲ್ಲಿ ಪ್ರಾತಃ ಕಾಲ ಕಾಣಕತ್ತೈತಿ. ಅದಕ್ಕ ಮ್ಯಾಲೆ ಏಳ ಎಲೆ ನರಶ್ರೇಷ್ಠನೇ, ಸಂಧ್ಯಾ ವಂದನೆ ದೇವತಾರಾಧನೆ ಮುಂತಾದ ಕಾರ್ಯಗಳನ್ನು ಮಾಡುವಂತನಾಗು ಎಂದು ಶ್ರೀರಾಮನನ್ನು ವಿಶ್ವಾಮಿತ್ರರು ಎಬ್ಬಿಸುವ ಪ್ರಸಂಗ ನಡೆದಿತ್ತ. ಬಹುಶಃ ರಾಮ ಲಕ್ಷ್ಮಣರಿಬ್ಬರು ಅಷ್ಟು ಬೇಗ ನಸುಕ್ನ್ಯಾಗ ಎದ್ದಿದ್ದ ಅದೇ ಮೊದಲಿರ್ಬೇಕು. ಯಾಕಂದ್ರ ಅರಮನ್ಯಾಗ ಇವ್ರನ್ಯಾರು ಎಬ್ಬಿಸ್ಬೇಕ ಅಷ್ಟು ಮುಂಜಾನೆ. ಹಿಂಗ ವಿಶ್ವಾಮಿತ್ರರ ಜೊತೆ ಒಂದು ಹೊಸ ದಿಕ್ಕಿನ್ಯಾಗ ಹೆಜ್ಜೆ ಹಾಕುವಂತ ಮುಂದಿನ ಪ್ರಯಾಣಕ್ಕೆ ಅಣಿಯಾದ ರಾಮ ಲಕ್ಷ್ಮಣರು ಕಾಡ್ನ್ಯಾಗ ಸ್ವಲ್ಪ ದೂರ ಹೋದ ಮ್ಯಾಲ ಮಲ್ಲಕರುಷ ಅಂತೇಳಿ ಒಂದು ಪ್ರಾಂತ್ಯಕ್ಕೆ ಬಂದಿದ್ರು. ಆ ಪ್ರದೇಶವನ್ನು ನೋಡಿದ ಶ್ರೀರಾಮನಿಗೆ ಏನೋ ಒಂಥರ ವಿಚಿತ್ರ ಐತಲ್ಲಿದ, ನಡೆದು ಬಂದ ಪ್ರದೇಶಗಳಲ್ಲಿಯೇ ಇದು ಬ್ಯಾರೇನ ಐತಂತ ಅನಿಸಿ ರಾಮ ವಿಶ್ವಾಮಿತ್ರರಿಗೆ, ಗುರುಗಳೇ ಈ ಪ್ರದೇಶ ಯಾವುದು ಮತ್ತಿಲ್ಲಿಯ ವಾತಾವರಣ ಯಾಕಿಷ್ಟು ವಿಚಿತ್ರವಾಗೈತೆ ಅಂತ ಕೇಳ್ತಾನ. ಅದಕ್ಕುತ್ತರವಾಗಿ ವಿಶ್ವಾಮಿತ್ರರು, ಹೇ ರಘುನಂದನ, ಇದು ಮಲಕರುಷವೆಂಬ ಪ್ರದೇಶ. ಇದನ್ನು ತಾಟಕಿ ಮತ್ತು ಅವಳ ಮಕ್ಕಳಾದ ಸುಬಾಹು ಮಾರೀಚರೆಂಬ ರಾಕ್ಷಸರು ತಮ್ಮ ವಶದಲ್ಲಿಟ್ಟುಕೊಂಡಿದ್ದಾರೆ. ಇದರ ಪಕ್ಕದಲ್ಲೇ ನಮ್ಮ ಸಿದ್ಧಾಶ್ರಮವಿದೆ. ಈ ಕಾರಣಕ್ಕೆ ನಾವು ಮಾಡ್ತಿರೋ ಹೋಮ ಹವನಗಳಿಗೆ ಅಡ್ಡಿ ಉಂಟು ಮಾಡುತ್ತಿದ್ದಾರೆ. ಅವರೆಲ್ಲರ ಸಂಹಾರಕ್ಕಾಗಿನ ನಾನು ನಿಮ್ಗೆ ಕರ್ಕೊಂಡು ಬಂದಿದ್ದೇನೆ ಎಂದು ಹೇಳ್ತಾರ. ಹಂಗ ಮುಂದುವರೆದು ತಾಟಕಿಯ ಪರಿಚಯವನ್ನು ಮಾಡಿ ಕೊಡಾಕ್ ನಿಂದಿರ್ತಾರ. ಈ ತಾಟಕಿ ಸುಕೇತ ಎಂಬ ಯಕ್ಷನ ಮಗಳು. ಬ್ರಹ್ಮನ ವರದಿಂದಲೇ ಹುಟ್ಟಿದ ಈಕೆ ಅವನ ವರದಿಂದಲೇ 10,000 ಆನೆಗಳ ಬಲವನ್ನು ಪಡೆದುಕೊಂಡಿದ್ದಳು. ಜರ್ಜರನೆಂಬ ಯಕ್ಷನ ಮಗನಾದ ಸುಂದನನ್ನು ಮದುವೆಯಾಗಿದ್ದಳು. ಇವರಿಬ್ಬರಿಗೂ 2 ಮಕ್ಕಳು ಹುಟ್ಟಿದ ನಂತರ ತಾಟಕಿಯ ಗಂಡನಾದ ಸುಂದನು ಮರಣವನ್ನು ಹೊಂತಾನ. ಆಗ ತಾಟಕಿಯನ್ನು ಹಿಡಿಯವ್ರ ಇಲ್ದಂಗಕ್ಕೈತಿ. ಮಕ್ಕಳೊಡನೆ ವನದಲ್ಲಿ ಸಂಚರಿಸುತ್ತಾ ಒಂದು ದಿನ ಅಗಸ್ತ್ಯ ಮುನಿಗಳ ಕೋಪಕ್ಕೆ
ತುತ್ತಾಗಿರ್ತಾರೆ. ಈಕೆಯ ಉಕ್ಕುವ ಯೌವನ, ಮೃದು ಕಂಠ, ಆಕರ್ಷಕ ರೂಪಗಳನ್ನು ಕಂಡ ಅಗಸ್ತ್ಯ ಮುನಿಗಳು, ನಿನ್ನ ಈ ಮೋಹಕ ರೂಪ ತರುಣ ಕಾಮುಕರಿಗೆ ಭಯಂಕರವಾಗಿ ತೋರಲಿ, ನಿನ್ನ ಮಕ್ಕಳಿಬ್ಬರು ರಾಕ್ಷಸರಾಗಲಿ ಎಂದು ಶಾಪ ಕೊಟ್ಟಿದ್ದರು. ಅಂದಿನಿಂದ ತಾಟಕಿಗೆ ಋಷಿಮುನಿಗಳು ಮತ್ತು ಬ್ರಾಹ್ಮಣರನ್ನು ಕಂಡರೆ ಎಲ್ಲಿಲ್ಲದ ಕೋಪ ಬರುತ್ತಿತ್ತು. ತಾನು ವಾಸ ಮಾಡುತ್ತಿದ್ದ ಮಲಕರುಷ ಪ್ರದೇಶಗಳನ್ನು ವಶಪಡಿಸಿಕೊಂಡು ಗೋ ಬ್ರಾಹ್ಮಣರಿಗೆ ಪೀಡಿಸಾಕ್ ನಿಂತು ಬಿಟ್ಲು. ಹತ್ತಿರದಲ್ಲೇ ನನ್ನ ಆಶ್ರಮವಿರುವುದರಿಂದ ನನ್ನ ಆಶ್ರಮದಲ್ಲಿ ನಡೆಯುವ ಯಾಗ ಯಜ್ಞಗಳಿಗೆ ಹಾನಿ ಉಂಟು ಮಾಡುತ್ತಿದ್ದಾಳೆ ಎಂದು ತಾಟಕಿಯ ಪರಿಚಯ ಮಾಡಿಕೊಡುತ್ತಾ ಅವಳನ್ನು ಸಂಹರಿಸಲೇಬೇಕಾದ ಸಂದರ್ಭ ಬಂದಿದೆ ಎಂದು ಒತ್ತಿ ಹೇಳಿದ. ಇದನ್ನು ಕೇಳಿದ ಮುಂಗೋಪಿ ಲಕ್ಷ್ಮಣನಿಗೆ ಈಗಲೇ ಅವಳನ್ನು ಸಂಹಾರ ಮಾಡಿ ಬಂದ್ಬಿಡ್ಲೇನ ಅಂತೇಳಿ ರೋಷದಿಂದ ಕುದಿಯುತ್ತಿದ್ದ. ಹಿಂಗ ಮಾತಾಡ್ಕೊಂತನ ಎಲ್ಲರೂ ಸಿದ್ಧಾಶ್ರಮಕ್ಕೆ ಬಂದ್ರು. ಸಿದ್ಧಾಶ್ರಮದಲ್ಲಿದ್ದ ವಿಶ್ವಾಮಿತ್ರ ಶಿಷ್ಯ ವೃಂದವೆಲ್ಲ ತಮ್ಮ ರಕ್ಷಣೆಗಾಗಿ ಶ್ರೀಹರಿಯೇ ಧರೆಗಿಳಿದು ಬಂದಿದ್ದಾನೆ ಎಂದು ಹರ್ಷದಿಂದ ಅವನನ್ನು ಬರಮಾಡಿಕೊಂಡರು. ನಂತರ ಸ್ವಲ್ಪ ಕಾಲ ವಿಶ್ರಾಂತಿ ಮಾಡಿದ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರಿಗೆ, ಗುರುಗಳೇ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಯಾವತ್ತೂ ಹೀಗೆ ಇದ್ದರೆ ಸಾಕು. ನೀವು ನಿಶ್ಚಿಂತೆಯಿಂದ ನಿಮ್ಮ ಯಜ್ಞ ಕಾರ್ಯಗಳನ್ನು ಮುಂದುವರಿಸಿ. ಅದಾರು ಬರುತ್ತಾರೋ ನಾವು ನೋಡೇ ಬಿಡ್ತೀವಿ ಎಂದು ಅವರೆಲ್ಲರಿಗೂ ಅಭಯವನ್ನು ಕೊಡ್ತಾರೆ. ರಾಮ ಲಕ್ಷ್ಮಣರಿಬ್ಬರ ಈ ಅಭಯವನ್ನು ಗಮನಿಸಿದ ವಿಶ್ವಾಮಿತ್ರರು ಅವರಿಬ್ಬರಿಗೂ ಆಶೀರ್ವದಿಸಿ ತಮ್ಮ ಯಜ್ಞ ಕಾರ್ಯಗಳನ್ನು ಪ್ರಾರಂಭ ಮಾಡತೊಡಗಿದರು. ಮುಂದಕ್ಕೆ ಯಜ್ಞ ಶುರು ಆಗೋದು ತಡ ಸುಬಾವು ಮಾರೀಚ ಬಂದ ಬಿಟ್ರ. ಯಜ್ಞ ಕುಂಡದಾಗ ರಕ್ತ ಮಾಂಸದ ತುಂಡು ಹಾಕಕ್ ಶುರು ಮಾಡಿದ್ರ. ಈ ಸಲ ಕೇಳ್ತಿರನ? ರಾಮ ಅದನ್ನೆಲ್ಲ ನೋಡಿ ಬತ್ತಳಿಕೆಯಲ್ಲಿದ್ದ ಬಾಣ ಹೊರ ತೆಗೆದು ಅದನ್ನು ಮಂತ್ರಿಸಿ ಮಾರೀಚನಿಗೆ ಹೊಡೆದ್ರ ಮಾರೀಚ ಸಮುದ್ರದಾಚೆಗೆ ಹೋಗಿ ಬಿದ್ದ. ಪುಣ್ಯಕ್ಕೆ ಅವನ ಪ್ರಾಣ ಉಳ್ಕೊಂತ. ಮತ್ತೊಂದು ಬಾಣ ಅಭಿಮಂತ್ರಿಸಿ ಸುಬಾವಿಗೆ ಹೊಡೆದ್ರ ಅವನ ದೇಹ ಚಿಂದ್ರಾಪಟ್ಟಿಯಾಗಿ ಸತ್ ಹೋದವ. ಮಕ್ಕಳಿಬ್ರು ಸತ್ತಿದ್ ಕೇಳಿ ತಾಟಕಿ ಓಡಿ ಬಂದ್ಲ. ಬಂದಾಕಿನ ಮಾಯಾ ಯುದ್ಧ ಮಾಡಾಕ್ ನಿಂತು ಬಿಟ್ಲ. ಲಕ್ಷ್ಮಣನಿಗೆ ಈಕಿ ಜೋಡಿ ಯುದ್ಧ ಮಾಡಾಕ ಸಾಕಾಗಿ ಹೋತ. ಆದ್ರ ರಾಮನ ಮುಂದೆ ಆಕಿ ಆಟ ನಡೀಲಿಲ್ಲ. ಒಂದು ಬಾಣ ಮಂತ್ರಿಸಿ ಆಕಿಗೆ ಹೊಡೆದ್ರ ದಪ್ಪನ ಒಂದು ಆಲದ ಮರ ನೆಲಕ್ಕೆ ಹೆಂಗ್ ಬೀಳ್ತೈತಲ್ಲ ಹಂಗ ಬಿದ್ದು ಸತ್ ಸ್ವರ್ಗ ಸೇರಿದ್ಲಕ್ಕಿ. ಹಿಂಗ ತಾಟಕಿಯ ಸಂಹಾರ ಮಾಡಿದ ಮ್ಯಾಗ ವಿಶ್ವಾಮಿತ್ರರ ಯಾಗವು ಯಾವುದೇ ವಿಘ್ನ ಬಾರದೆ ಸಂಪನ್ನವಾಯಿತು. ಇದರಿಂದ ಸಂತೋಷಗೊಂಡ ಸಿದ್ಧಾಶ್ರಮದ ಋಷಿಮುನಿಗಳೆಲ್ಲ ರಾಮ ಲಕ್ಷ್ಮಣರಿಬ್ಬರಿಗೂ ಜಯ ಜಯಕಾರ ಹಾಕಿ ಹಾಡಿ ಹೊಗಳಿದ್ರು. ಅಲ್ಲಿರುವ ಗಿಡ ಮರ, ಪಶು ಪಕ್ಷಿ, ಕ್ರಿಮಿಕೀಟಗಳು ಕೂಡ ಒಂದು ನಿಟ್ಟಿಸಿರು ಬಿಟ್ಟಂತೆ ಭಾಸ ಆಗಾಕತ್ತಿತ್ತು. ರಾಮ ಲಕ್ಷ್ಮಣರಿಬ್ಬರು ತಾಟಕಿಯ ಸಂಹಾರ ಮಾಡಿದ ಸುದ್ದಿ ಅಯೋಧ್ಯೆಗೂ ತಲುಪಿ ತಂದೆ ದಶರಥ ಮಹಾರಾಜ ಮತ್ತು ಮೂವರು ರಾಜಮಾತೆಯರು ಬಹಳ ಖುಷಿ ಪಡ್ತಾರೆ. ಅಯೋಧ್ಯೆಯ ಜನತೆ ಆ ದಿನ ತಮ್ಮ ಮನ್ಯಾಗ ಹಬ್ಬದ ಊಟ ಮಾಡಿರ್ತಾರ. ರಾಮ ಲಕ್ಷ್ಮಣರು ತೋರಿದ ಈ ಸಾಹಸದಿಂದ ಸಂತಸಗೊಂಡಿದ್ದ ವಿಶ್ವಾಮಿತ್ರರು ತಾವು ಕಲಿತಿದ್ದ ಅಸ್ತ್ರಶಸ್ತ್ರಗಳ ಸಂಪೂರ್ಣ ವಿದ್ಯೆಯನ್ನು ಅವರಿಬ್ಬರಿಗೂ ಧಾರೆ ಎರೆದು ವಿಶೇಷವಾದ ವರಗಳನ್ನು ನೀಡಿ ಆಶೀರ್ವದಿಸುತ್ತಾರೆ. ಅನುರೇನು ತೃಣಕಾಷ್ಟಗಳಿಗೂ ಸಂತೋಷ ಮತ್ತು ಹರ್ಷವನ್ನು ನೀಡಿದ ರಾಮ ಲಕ್ಷ್ಮಣ ಮತ್ತು ವಿಶ್ವಾಮಿತ್ರರ ಮುಂದಿನ ಪ್ರಯಾಣದ ಬಗ್ಗೆ ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಈಗ ನಾನು ನಿಮಗೆ ಹೇಳಿದ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.